Tala for a reason. CSK out of season. Idli. Tala for a reason. CSK out of season. ಇಡ್ಲಿ, ದೋಸೆ, ಸಾಂಬಾರ್, ಚಟ್ನಿ ತರ ರುಬ್ಬಿಟ್ರಲ್ಲ ಗುಜರಾತ್ ಅವ್ರನ್ನೇ ನಿಮ್ಗೆ. ನಮ್ ಬಾಸ್ ಹೋದ ವರ್ಷ ಒಂದ್ಸತಿ ಹುಷಾರಿದೆ ಅಷ್ಟೇ. ಈಗ ಬಂದವರೆಲ್ಲ ಬೆಟ್ಟಿಗೆ ಬಿಟ್ಟು ಹೋಯ್ತವ್ರ ನಿಮ್ಗೆ. ಇಡ್ತವ್ರೆ ಬಿಡು ಹೋಗ್ಲಿ. ಫೇರ್ ಪ್ಲೇ ಅವಾರ್ಡ್ ಬಗ್ಗೆ ಕೇಳಿದ್ಯಾ? ಹೋಗ್ಲಿ, ಇದುವರೆಗೂ ಫೇರ್ ಪ್ಲೇ ಅವಾರ್ಡ್ ಹೆಂಗಿದೆ ಅಂತ ನೋಡಿದ್ಯಾ? ಲೋ ಅಪ್ಪಿ, IPL ಅನ್ನೋ ಸ್ಕೂಲಲ್ಲಿ ನೀವು ಫಸ್ಟ್ ಬೆಂಚರ್ಸ್ ಇದ್ದಂಗೆ ಬತ್ತೀರಾ, ಆಡ್ತೀರಾ, ಅಂಪೈರ್ ಬಕೆಟ್ ಇಟ್ಬಿಟ್ಟು ಅವಾರ್ಡ್ ಇಸ್ಕೊಂಡು ಹೋಯ್ತೀರಾ. ಅದೇ ನಾವು ಲಾಸ್ಟ್ ಬೆಂಚರ್ಸ್ ಇದ್ದಂಗೆ ಗೆದ್ಮೇಲೆ ಸಿಂಬಲ್ ತೋರಿಸ್ತೀವಿ, ಕ್ಯಾಚ್ ಔಟ್ ಮಾಡಿದ್ಮೇಲೆ ನಡಿ ನಕ್ಕನಂತೀವಿ ಇಂಡೈರೆಕ್ಟ್ ಆಗಿ. ಸಿಕ್ಸ್ ಹೊಡೋದ್ಮೇಲೆ ನೀನೇ ಅರ್ಥ ಮಾಡ್ಕೊಬೇಕು. ಯಾವನಾರು ಜಾಸ್ತಿ ಮಾತ್ರ ಅಲ್ಲೇ ಹೊಡೆಯೋ ತರ ಹೋಯ್ತೀವಿ. ಆಡಿ ಸುಸ್ತಾಗಿ ನಿದ್ದೆ ಬಂದ್ರೆ ಅಲ್ಲೇ ಮಲ್ಕೊಂತೀವಿ ಗ್ರೌಂಡ್ ಅಲ್ಲಿ. ಬೆಡ್ ಗಿಡ್ ಎಲ್ಲ ಏನ್ ಬೇಡ, ತಲ್ದಿಂಬಿದ್ರೆ ಸಾಕು. ಯಾರು ನಮ್ಗೆ ಯಾವ ತರ ಉರ್ಸ್ತಿರ್ತಾರೋ ನಾವು ಅವ್ರಿಗೆ ಅದೇ ತರ ಉರ್ಸ್ತೀವಿ. ನೀವುಗಳ ಅಂಪೈರ್ ನೋಡಿದ್ರೆ ಸಲ್ಯೂಟ್ ಹೊಡ್ಬಿಟ್ಟು ಹೋಯ್ತೀರಾ. ನಾವ್ ಆಡ್ಬೇಕಾದ್ರೆ ಒಂದ್ ಚೂರ ಡೌಟ್ ಬಂದ್ರೆ ಹೋಗಿ ಅಂಪೈರ್ ಹತ್ರ ಬಾಲ್ ಕಿತ್ಕೊಂಡು ಬಾಲ್ ಸರಿಗೈತಾ ಇಲ್ವಾ ಚೆಕ್ ಮಾಡ್ತೀವಿ. ಇದೆಲ್ಲ ಮಾಡಕ್ಕೆ ನಿಮ್ಗೆ ಮೀಟರ್ ಐತಾ? ಮೀಟರ್ ಇಲ್ಲ ಬೇಡಪ್ಪ, ನಾವೆಲ್ಲ ಡೀಸೆಂಟ್ ಆಗಾಡ್ತೀವಿ. ಯಾಕೆ ಹೇಳೋ ಫೇರ್ ಪ್ಲೇ ತಗೊಂಡು ನಿಮ್ ತಿಕ್ ಹಿಡ್ಕೊಬೇಕಲ್ಲ. ABCD ಬರೋದು ಎಕ್ಸ್ ಆದ್ಮೇಲೆ ವೈ. ಏನ್ ಮಾಡಿದ್ರು ಗೆಲ್ಲಕ್ಕಾಗಿಲ್ಲ ಪಾಪ MI. ಮೋಸ್ಟ್ಲಿ MI ಅಂಪೈರ್ ನ ಮಾಡಿತ್ತು ಅನ್ಸುತ್ತೆ ಫಿಕ್ಸ್. ಹೆಂಗ್ ಗೆಲ್ಲಕ್ಕಾಗುತ್ತೆ? ಸಾಲ್ಟ್ ಪಟ್ಟೇದಾರ್ ಹೊಡೆದ್ಮೇಲೆ ಹ್ಯಾಟ್ರಿಕ್ 6. ಇನ್ನ 4 ಮ್ಯಾಚ್ ಆಗಿರೋದ್ಲಿ, ಅದರಲ್ಲೂ ಒಂದ್ ಸೋತಿದ್ರ. ಇಷ್ಟೊಂದೆಲ್ಲ ಖುಷಿ ಪಡಬೇಡ. 3 ಸೋತಿ 1 ಗೆದ್ದಿರೋ ನಿಮ್ಗೆ ಇಷ್ಟ ಇರ್ಬೇಕಾದ್ರೆ, ಇನ್ನ 1 ಸೋತಿ 3 ಗೆದ್ದಿರೋ ನಮಗೆ ಇಷ್ಟ ಇರ್ಬೇಡ. ನಮ್ ಟೀಮ್ ಅಲ್ಲಿ ರೋಹಿತ್ ಶರ್ಮಂಗ್ ಇಂಜುರಿ ಆಗಿಲ್ಲ ಅಂದ್ರೆ ಆರಾಮಾಗಿ ಸೋಲಿಸ್ಬಿಡ್ತಿದ್ದ ನಿಮ್ನ. ನೆಕ್ಸ್ಟ್ ಮ್ಯಾಚ್ ಅಲ್ಲಿ ನಾವು ಹೊಡೆತೀವಿ ಸೆಂಚುರಿ. ಗೆಲ್ಲಕ್ಕಾಗಿಲ್ಲ ಅಂದ್ರೆ ಸುಮ್ನೆ ನಿಮ್ಗೊಂದ್ ನೆಪ ಇಂಜುರಿ. ಬಿಡಾಲೆ, ಮ್ಯಾಚ್ ಅಂದ್ಮೇಲೆ ಗೆಲ್ಲೋದು ಸೋಲೋದು ಇದ್ದೇ ಇರುತ್ತೆ. ಮ್ಯಾಚ್ ಅಂದ್ಮೇಲೆ ಗೆಲ್ಲೋದು ಸೋಲೋದು ಇರುತ್ತೆ, ಓಕೆ. ಆದ್ರೆ ಇಷ್ಟ ಮ್ಯಾಚ್ ಆದ್ರೂ ಬೂಮ್ರಾ ಇನ್ನೂ ವಿಕೆಟ್ ತೆಗ್ದಿಲ್ಲ, ಯಾಕೆ? ರುದರ್ಫೋರ್ಡ್ ಗೆ ಇನ್ನೊಂದು ಓವರ್ ಇದ್ಬಿಟ್ಟಿದ್ರೆ ಮ್ಯಾಚ್ ನಮ್ದೇ ಆಗಿತ್ತು ಪಕ್ಕ. ರೇಟ್ ಅಲ್ಲಿ ಮೇಲೆ ಕೆಳಗೆ ಆಗ್ತಾ ಇರುತ್ತೆ ಗೋಲ್ಡ್. ನೋ ಬಾಲ್ ಆಗಿಲ್ಲ ಅಂದ್ರೆ ಶಫಾರ್ಡ್ ಹಾಕಿದ್ ಫಸ್ಟ್ ಬಾಲ್ ಗೆ ರುದರ್ಫೋರ್ಡ್ ಬೋಲ್ಡ್. ನಾಳೆ ನಮ್ ಚಿಕ್ಕಪ್ಪನ ಮಗಳದ್ ಮದ್ವೆ ಐತೆ, ಎಲ್ಲಾರು ಬಂದ್ಬಿಡಿ, ಮಿಸ್ ಮಾಡ್ಬೇಡಿ. ಏನ್ ಊಟ ಫುಲ್ ಸ್ಪೆಷಲ್. ಏನ್ ಸ್ಪೆಷಲ್? ಮದ್ವೆಲಿ 1 ಅವರ್ ಬ್ರೇಕ್ ಇರುತ್ತೆ, ಎಲ್ಲಾರು ಅವ್ರವ್ರ ಮನೆಗೆ ಹೋಗಿ ಊಟ ಮಾಡ್ಕೊಂಡ್ ಬಂದ್ಬಿಡಿ. ಯಾಕೆ ಲಂಚ್ ಬ್ಯಾಗ್ ತಂದ್ಬಿಡ್ತೀವಿ ಬಿಡು. ರೈತ ಇದೆ, ನಾವು ಮನೆಯಿಂದ ಇಯರ್ಫೋನ್ ತಂದ್ಬಿಡ್ಬೇಕಾ? ಒಂದ್ಸತಿ ಮನೆಗೆ ಹೋದ್ರೆ ಅಷ್ಟೇ ಲಾಕು, ಮತ್ತೆ ಆಚೆ ಬಿಡಲ್ಲ. ಬ್ರೇಕ್ ಅಂತ ಡೈರೆಕ್ಟ್ ಮನೆಯಿಂದ ತಿನ್ಕೊಂಡ್ ಬಂದ್ಬಿಡ್ತೀವಿ ಬಿಡು. ಯೂನಿಫಾರ್ಮ್ ಹಾಕೊಂಡ್ ಬರ್ಬೇಕಾ, ಕಲರ್ ಡ್ರೆಸ್? 10 ನಿಮಿಷ ಟಾಯ್ಲೆಟ್ ಬ್ರೇಕ್ ಹೋಯ್ತು ತಾನೆ. ಶೂಸ್ ಪಾಲಿಶ್ ಮಾಡಿಲ್ಲ, ನೈಲ್ಸ್ ಕಟ್ ಮಾಡಿಲ್ಲ ಅಂತ ಹೊಡೆಯಲ್ಲ ತಾನೆ. ಆಮೇಲೆ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಹೆಂಗೆ ಮರಿ ನಮ್ ಸಂಜು ಡಬಲ್ ಸೆಂಚುರಿ. ಮೊದಲನೇ ವಿಕೆಟ್ ಕೀಪರ್ ಕಣ, 2ನೇ ಸತಿ 100 ಹೊಡಿತಾ ಇರೋದು. ಅದೇ 100 ರನ್ಸ್ ಇಂದ ನಿಮ್ ಇಡೀ ಟೀಮ್ ನ ಔಟ್ ಮಾಡಿಲ್ವಾ? ನಮ್ಮ ಹತ್ರ 5 ಕಪ್ ಐತಿ. 5 ಕಪ್ ನಮ್ಮ ಹತ್ರನೂ ಐತಿ. ತಿಗ ಮುಚ್ಚಲಿ. ಹಲೋ, ಹೆಂಗೆ ಮರಿ ನಿನ್ನೆ 100 ರನ್ ಇಂದ ಅವ್ರನ್ನ ಸೋಲ್ಸಿದ್ದು. ನಿಮ್ಮವ್ರಿಗಂತೂ ಫುಲ್ ಉರಿತಿರುತ್ತಲ್ಲ, ಬರ್ನರ್ಗಿಲ್ಲ ಕಳಿಸ್ಲಾ? ಏನ್ ನಮ್ಮ 5 ಟೇಬಲ್ ಇಬ್ರು ಬಾರಿ ಮೇಲ್ ಇದ್ಬಿಟ್ಟಿದ್ರಿ. ಇಬ್ರು ಕೆಳಗಡೆ ಸಾಯ್ತಾ ಇದ್ರಿ. ನೀವ್ ಇಬ್ರಲ್ಲಿ ಯಾರು ಗೆದ್ರೆ ಸೋತ್ರೆ ನಮ್ಗೇನ್ ಶಾಲೆನೂ ಸಂಬಂಧ ಆಗಲ್ಲ. ಇವ್ರು ಮರ್ತ್ಬಿಟ್ಟವ್ರೆ ಮೊನ್ನೆ 5 ಟೇಬಲ್ ಇವ್ರು ನಮ್ ಜೊತೆನೆ ಇದ್ದಿದ್ದು ಅಂತ. ಅದೆಲ್ಲ ಬಿಡ. ಏನ ನಿಮ್ ಟೀಮ್ ಅಲ್ಲಿ ಜೇಕಬ್ ಬೆತಲ್ ನ ಬರೀ ಫೀಲ್ಡಿಂಗ್ ಮಾಡಿಸ್ತವ್ರೆ. ಇವತ್ತಿನ ಮ್ಯಾಚ್ ಅಲ್ಲಿ ಅವ್ರನ್ನ ಬ್ಯಾಟಿಂಗ್ ಬಿಡ್ತಾರ ಇಲ್ವಾ? ನಮ್ ಬಿಡ, ಅಟ್ಲೀಸ್ಟ್ ಅವ್ರು ಫೀಲ್ಡಿಂಗ್ ಆದ್ರೂ ಮಾಡ್ತಾವ್ರೆ. ನಿಮ್ ತಲಾ ಎಲ್ಲಾ ಫ್ರೆಂಡ್ಸ್ ಗ್ರೂಪ್ ಅಲ್ಲೂ ಟ್ರಿಪ್ ಪ್ಲಾನ್ ಮಾಡ್ಬೇಕು. ಒಬ್ಬ ಇರ್ತಾನಲ್ಲ, ಟ್ರಿಪ್ ಲೊಕೇಶನ್ ಪ್ಲಾನ್ ಮಾಡ್ತಾನೆ, ವೆಹಿಕಲ್ ಪ್ಲಾನ್ ಮಾಡ್ತಾನೆ, ರೂಟ್ ಪ್ಲಾನ್ ಮಾಡ್ತಾನೆ. ಆದ್ರೆ ಟ್ರಿಪ್ ಮಾತ್ರ ಬರಲ್ಲ. ಅದೇ ತರ ನಿಮ್ ತಲಾ ಸ್ಟೇಡಿಯಂ ಬರ್ತಾರೆ, ಪ್ರಾಕ್ಟೀಸ್ ಬರ್ತಾರೆ, ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಬರ್ತಾರೆ, ಮ್ಯಾಚ್ ಮಾತ್ರ ಬರಲ್ಲ. ಹೇಳೋ ಮಚ್ಚ, CSK ಇಂದನೂ ಸೋತೋದ್ವಿ ಕಣಲ್ಲ. CSKನೇ ವಾಪಸ್ ಫಾರ್ಮ್ ಬರ್ತವ್ರೆ. ನೀವೇನೋ ಫಾರ್ಮ್ ಇಂದ ವಾಪಸ್ ಮನೆಗೆ ಹೋಯ್ತಾ ಇದೀರಾ? ಈ ಸೀಸನ್ ಹೈಯೆಸ್ಟ್ ಬಿಟ್ಟು ಆ ಕೆಮಿಯೋನ್ ಗ್ರೀನ್ ಗೆ 25 ಕೋಟಿ ಕೊಟ್ಟಿದ್ರ ನೋಡ್ರಿ. ಅವ್ನು 25 ರನ್ ಹೊಡಿತಾ ಇಲ್ಲ. ಜೀವನನೇ ಹಿಂಗಾಗ್ಬಿಡೈತೆ ನಮ್ದು. ಏನ್ ಮಾಡ್ತೀಯಾ? ಇಡ್ಲಿ ಸಾಂಬಾರ್ ಚಟ್ನಿ ತೇಡಿ ಪುಡಿಚೆ ಹೋಟೆಲ್. ಹೇಳ್ ಮರಿ, ಕೋಲ್ಕತ್ತಾಗ ನಿನ್ನೆ ನೈಟ್ ಎಲ್ಲ ರೈಡ್ ಮಾಡ್ಬಿಟ್ಟಿದೀವಿ ಮಚ್ಚ. ಅಲ್ಲೇ ಫೋನಲ್ಲಿ ಅವನೇ ಮಾತಾಡು. ಏನಪ್ಪ ಕೋಲ್ಕತ್ತಾ ಬತ್ತೇವ್ ಮರಿ, ಬತ್ತೇವಿ. ಲಾಸ್ಟ್ ಸೀಸನ್ ನಿಮ್ಗಾದಂಗ ಈ ಸೀಸನ್ ನಮ್ಗಾಗ್ಬಿಡೈತೆ. ಏನ್ ಮಾಡ್ತೀಯಾ? ಹೋಗ್ ನೀ ಮೋನರ್ಗೆ ಹೇಳು. ಸರ್ ಹಿಂಗಾಗ್ಬಿಡಿದೆ, ಏನ್ ಮಾಡದ್ ಸರ್ ಅನ್ನು. ಹಲೋ, ಹಾ ಸರ್
ಕಾನ್ಫರೆನ್ಸ್ ಹಾಕ್ಬೇಕಾ? ಏನಾಯ್ತು? ಯಾರೋ? ಓಯ್ ಶಾರುಖ್ ಸರ್ ಫೋನ್ ಮಾಡೋರಿ, ನೀವು ಇಬ್ರ ಹತ್ರ ಏನೋ ಅರ್ಜೆಂಟ್ ಮಾತಾಡ್ಬೇಕಂತ ಕೇಳ್ರಿ ಬೇಗ. ಹಾ ಶಾರುಖ್ ಸರ್ ಹಾಕು ಬೇಗ ಹಾಕು ನಾನು ಮಾತಾಡ್ಬೇಕು. एक मिनट मैं भी शाहरुख बोल रहा हूँ. ಹಾ ಸರ್ ಹೇಳಿ ಸರ್. ಸರ್ ಇವ್ನೇನೋ ಆಗ್ಲೇ ಡೈಲಾಗ್ ಹೊಡಿತಾ ಇದ್ದ ನಿಮ್ಗೆ. मैं तुम दोनों की माँ दे दूंगा खल्लास रे भोसड़ी के माँ के लोड़े